ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಜಗತ್ತಿನಲ್ಲಿರುವ ಅತ್ಯಂತ ಕಷ್ಟಕರವಾದ ಕೆಲಸ ಯಾವುದು ಅಂತ ಹೇಳ್ತಂದರೆ ಅದು ಪಾಲಕತ್ವ ಅಥವಾ ಪೇರೆಂಟಿಂಗ್. ಪೇರೆಂಟಿಂಗ್ ಅನ್ನೋದು ಯಾವತ್ತಿಗೂ ಪಾರ್ಟ್ ಟೈಮ್ ಜಾಬ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಫುಲ್ ಟೈಮ್ ಜಾಬ್. ನಾವು ಪಾಲಕರಾಗಿ ನಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದೇವೆಯೇ ಅಂತ ಪ್ರಶ್ನೆ ನಮಗೆ ನಾವೇ ಹಾಕ್ಕೊಂಡು ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡಿದರೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಗುರುರಾಜ ಪಾಟೀಲ ಅವರು ಪಾಲಕತ್ವದ ತತ್ವ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಟ್ಟ ಪುಸ್ತಕ ನಿಜಕ್ಕೂ ಅರ್ಥವತ್ತಾಗಿದೆ, ನಮಗೆ ಅಗತ್ಯ ಮಾರ್ಗದರ್ಶನವನ್ನು ಕೊಡುತ್ತೆ. ಕೆಲವು ಮೂಲಭೂತ ಸತ್ಯಗಳನ್ನು ಹೇಳ್ತಾರೆ ಗುರುರಾಜ ಪಾಟೀಲ ಅವರು. ಆರಂಭದಲ್ಲಿ ಹೇಳ್ತಾರೆ, ಈ ಪ್ರಪಂಚವನ್ನು ನನಗೆ ಪರಿಚಯಿಸಿ ಜೀವನದ ಮೌಲ್ಯಗಳನ್ನು ಬಾಲ್ಯದಿಂದಲೇ ಹಂತ ಹಂತವಾಗಿ ಕಲಿಸಿ ತಿದ್ದಿ ತೀಡಿ ಪಾಲಕತ್ವದ ಶ್ರೀಮಂತಿಕೆಯನ್ನು ಧಾರೆ ಎರೆದ ನನ್ನ ಅವ್ವನಿಗೆ ಈ ಪುಸ್ತಕವನ್ನು ಸಮರ್ಪಿಸ್ತೇನೆ ಅಂತ ಬರೀತಾರೆ. ಅಂದರೆ ಅವರ ತಾಯಿಯ ಪ್ರಭಾವ ಎಷ್ಟರ ಮಟ್ಟಿಗೆ ಇವರ ಮೇಲೆ ಆಗಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಹಾಗೆಯೇ ಕೃತಜ್ಞತೆಗಳನ್ನು ಸೂಚಿಸ್ತಾ ಒಂದು ಕಡೆ ಹೇಳ್ತಾರೆ, ತಮ್ಮ ಮಗುವನ್ನು ತಾವು ಬೆಳೆಸಬೇಕಾದರೆ ಆ ಮಗುವಿನ ಜೊತೆ ಒಂದು ರೀತಿ ಪ್ರಯೋಗ, ಎಕ್ಸ್ಪರಿಮೆಂಟ್ ನಡೀತಾ ಇರುತ್ತೆ. ತಮ್ಮ ತಂದೆ ತಾಯಿಗಳು ತಮ್ಮನ್ನು ಹೇಗೆ ಬೆಳೆಸಿದ್ರೆ ಆ ಹಿನ್ನೆಲೆಯಲ್ಲಿ ಈ ಮಗುವನ್ನು ಬೆಳೆಸಿ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೇವಾ ಇಲ್ವಾ ಅನ್ನೋದನ್ನು ತಮಗೆ ತಾವೇ ಪರೀಕ್ಷೆ ಮಾಡ್ಕೋತಾ ನಡೀತಾರೆ. ಹಾಗಾಗಿ ಒಂದು ಅರ್ಥದಲ್ಲಿ ಇದು ಗುರುರಾಜ ಪಾಟೀಲ ಅವರಿಗೆ ಒಂದು ಪರೀಕ್ಷೆ ಇದ್ದ ಹಾಗೆ. ಗುರುರಾಜ ಪಾಟೀಲ್ ಅವರು ಹೇಳ್ತಾರೆ, ಮಕ್ಕಳಿಗೆ ಮಾದರಿಯಾಗಿ ಅನುಕರಣೆಯ ಮೂಲಕ ನಾವು ಅವರಿಗೆ ಹೇಳ್ಕೊಡ್ಬೇಕೇ ಹೊರತು ಬಾಯಿ ಬಿಟ್ಟು ಹೇಳೋದನ್ನು ಮಾಡಬಾರ್ದು. ಯಾಕಂದರೆ ನಮ್ಮನ್ನು ನೋಡಿ ನಾವೇನು ಮಾಡ್ತೇವೆ ಅದನ್ನೇ ಅನುಕರಿಸ್ತಾರೆ ಮಕ್ಕಳು. ಹಾಗಾಗಿ ಕೆಲಸವನ್ನು ಮಾಡಿ ಮಾದರಿಯಾಗಬೇಕೇ ಹೊರತು ಭಾಷಣ ಕೊಡೋದು, ಬೈಯೋದು, ಹೊಡೆಯೋದು ಇತ್ಯಾದಿಗಳ ಮೂಲಕ ಮಕ್ಕಳನ್ನು ದಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಟ್ಟು 30 ಪುಟ್ಟ ಪುಟ್ಟ ಅಧ್ಯಾಯಗಳಲ್ಲಿ ಇವರು ಪಾಲಕತ್ವದ ವಿವಿಧ ಆಯಾಮಗಳನ್ನು ಸ್ಪರ್ಶಿಸ್ತಾರೆ. ಆಟದಿಂದ ಪಾಠ, ಮಕ್ಕಳ ಜೊತೆ ಆಟ ಆಡಬೇಕು. ಪಾಲಕರು ಕನಿಷ್ಠ 1 ಗಂಟೆ ಹೊತ್ತಾದರೂ ಮಕ್ಕಳ ಜೊತೆ ಗುಣಮಟ್ಟದ ಸಮಯ ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಪಕ್ಕದಲ್ಲಿಟ್ಟು 100ಕ್ಕೆ 100ರಷ್ಟು ಮಗುವಿನ ಜೊತೆ ಮಗುವಾಗಿ ಆಟ ಆಡಬೇಕು. ಆಟ ಆಡುವಾಗ ಮೊಬೈಲ್ ಬಂತು, ಮೊಬೈಲಲ್ಲಿ 10 ನಿಮಿಷ ಮಾತನಾಡಿ ಮತ್ತೆ ಮಗುವಿನ ಜೊತೆ ಆಟ ಆಡೋಕ್ಕೆ ಬಂದರೆ ಮಗು ಉತ್ಸಾಹ ಕಳ್ಕೊಂಡಿರುತ್ತೆ. ಹಾಗಾಗಿ ಗುಣಮಟ್ಟದ ಸಮಯ ಕೊಡೋದು ಹೇಗೆ, ಹಾಗೆ ಆಟದ ಮೂಲಕ ಪಾಠವನ್ನು ಕಲಿಸೋದು ಹೇಗೆ, ದಂಪತಿಗಳು ಈ ಪಾಲಕತ್ವದ ಹೊಣೆಯನ್ನು ಹೇಗೆ ಹೊತ್ಕೋಬೇಕು, ಕೆಲವು ಮಕ್ಕಳಿಗೆ ಕಲಿಕೆಯ ತೊಂದರೆಗಳಿರುತ್ತೆ, ಅಂತಹ ಮಕ್ಕಳ ಜೊತೆ ವರ್ತಿಸೋದು ಹೇಗೆ. ಮಕ್ಕಳ ಜಗತ್ತು ಭಿನ್ನ. ಅವರು ತಮ್ಮ ಅನಿಸಿಕೆಗಳನ್ನು ಹೆತ್ತವರ ಜೊತೆ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಹೆತ್ತವರು ತಮ್ಮದೇ ಆದ ಪ್ರಪಂಚದಲ್ಲಿ ಇದ್ದ ಕಾರಣ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೇ ಹೋಗೋದಿಲ್ಲ. ಯಾಕೆ? ಮಕ್ಕಳು ಬಾಲ್ಯದಲ್ಲಿ ಏನು ಕಲಿತಾರೆ, ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೋತಾರೆ, ಅದು ಜೀವನ ಪರ್ಯಂತ ಉಳಿಯುತ್ತೆ ಅನ್ನೋದನ್ನು ಯಾಕೆ ಹೆತ್ತವರು ಅರ್ಥ ಮಾಡಿಕೊಳ್ಳೋದಿಲ್ಲ? ಬಾಲ್ಯದಲ್ಲಿ ಎಂತಹ ವಾತಾವರಣವನ್ನು ಹೆತ್ತವರು ಮನೆಯಲ್ಲಿ ಸೃಷ್ಟಿ ಮಾಡಬೇಕು? ಅವಿಭಕ್ತ ಕುಟುಂಬ ಅಂತೂ ಈಗ ಹೊರಟೇ ಹೋಗಿದೆ. ವಿಭಕ್ತ ಕುಟುಂಬಗಳಲ್ಲೇ ಒಂದು ಪರಿಪೂರ್ಣತೆಯನ್ನು ಸಾಧಿಸೋದು ಹೇಗೆ? ಅಜ್ಜ ಅಜ್ಜಿಯರು ಒಂದು ವೇಳೆ ಇದ್ದಿದ್ದರೆ ಮೊಮ್ಮಕ್ಕಳ ಬದುಕು ಎಷ್ಟು ಚೆನ್ನಾಗಿ ಇರ್ತಾಯಿತ್ತು. ಹೀಗೆ 30 ಅಧ್ಯಾಯಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಒಟ್ಟಲ್ಲಿ
ಚಿಕ್ಕ ಮಕ್ಕಳಿದ್ದರೂ ಸರಿ, ದೊಡ್ಡ ಮಕ್ಕಳಿದ್ದರೂ ಸರಿ, ಮಕ್ಕಳು ಇದ್ದಾರೆ ಅಂದಮೇಲೆ ಒಂದು ಸಲ ಈ ಪುಸ್ತಕವನ್ನು ಓದೋದ್ರಿಂದ ನಮಗೆ ಲಾಭ ಉಂಟು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ದೇವರಾಜು ಜಿ ಅಂತ. ನಾನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳೆಂದರೆ ಪತ್ರಿಕೆ ಓದುವುದು ಮತ್ತು ಟಿ ವಿ ನೋಡುವುದು. ದೇವರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಸರಸ್ವತಿ ಕೆ.ವಿ. ನಾನು ರಾಜಾಜಿನಗರದಲ್ಲಿರುವಂತಹ ಶ್ರೀ ಸಾಯಿ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪದಬಂಧವನ್ನು ಬಿಡಿಸುವಂಥದ್ದು, ಹಳೆಯ ಚಿತ್ರಗೀತೆಗಳನ್ನು ಕೇಳುವಂಥದ್ದು ಮತ್ತು ಪುಸ್ತಕಗಳನ್ನು ಓದುವಂಥದ್ದು. ಸರಸ್ವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ತ್ಯಾಗರಾಜ್ ಎನ್. ಸಹಾಯಕ ಪ್ರಾಧ್ಯಾಪಕರು, ವಿಜಯನಗರ ಪ್ರಥಮ ದರ್ಜೆ ಕಾಲೇಜು. ನಾನು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನೆನ್ನಕಲ್ಲು ಗ್ರಾಮದವನು. ಈಗ ಪ್ರಸ್ತುತ ವಿಜಯನಗರದಲ್ಲಿ ಸಹಾಯಕ ಪ್ರಾಧ್ಯಾಪಕ ಕಾರ್ಯನಿರ್ವಹಿಸುತ್ತಿದ್ದೇನೆ. ತ್ಯಾಗರಾಜ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದೆ. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಯಾವ 2 ಪ್ರದೇಶಗಳ ನಡುವೆ ಸೇವೆಯನ್ನು ಸಲ್ಲಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಹೌರಾ ಇಟಾರ್ಸಿ, ಸಿಲಿಗುರಿ ದಿಬ್ರುಗಢ್, ಕೋಲ್ಕತ್ತಾ ಕಾಮಾಖ್ಯ, ಹೌರಾ ಗುವಾಹಟಿ. ಬಜರತಿ ಉತ್ತರವನ್ನು ಕೊಡಿ. ಸರಸ್ವತಿ. ಆಯ್ಕೆ 3 ಕೋಲ್ಕತ್ತಾ ಕಾಮಾಖ್ಯ. ಹೇಳಿ ತ್ಯಾಗರಾಜ್. ಸಿಲಿಗುರಿ ದಿಬ್ರುಗಢ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೌರಾ ಮತ್ತು ಗುವಾಹಟಿ ನಡುವೆ ಆರಂಭವಾಗಿದೆ. 958 ಕಿಲೋಮೀಟರ್ ದೂರದ 2 ಸ್ಥಳಗಳು ಇವು. ಹೌರಾದಲ್ಲಿ ಬೆಳಗ್ಗೆ 6 ಗಂಟೆ 20 ನಿಮಿಷಕ್ಕೆ ಈ ರೈಲು ಹೊರಡುತ್ತಂತೆ. 14 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಮರುದಿವಸ ಬೆಳಿಗ್ಗೆ ಸುಮಾರು 6 ಗಂಟೆ 15 ನಿಮಿಷಕ್ಕೆ ಗುವಾಹಟಿಯನ್ನು ತಲುಪುತ್ತಂತೆ. ಇದು ಒಟ್ಟು 13 ನಿಲ್ದಾಣಗಳು ಮಧ್ಯೆ ಬಂದು ಹೋಗುತ್ತವೆ. ಒಟ್ಟು 16 ಹವಾನಿಯಂತ್ರಿತ ಬೋಗಿಗಳು ಉಂಟಂತೆ. ಹಾಗಾಗಿ ಇದು ಬಹಳ ಸುಖಕರ ಪ್ರಯಾಣವಾಗಿರುತ್ತೆ ಅಂತ ಹೇಳ್ತಾರೆ. ವಾರದಲ್ಲಿ 6 ದಿನಗಳ ಕಾಲ ಈ 2 ಸ್ಥಳಗಳ ನಡುವೆ ಈ ರೈಲು ಸಂಚಾರವನ್ನು ಮಾಡುತ್ತೆ. ಈರಣ್ಣ ಬೆಂಗಾಲಿ ಅವರು ಬರೆದ ಕಾಡುವ ಗುಬ್ಬಿ 555 ಹೈಕುಗಳನ್ನು ಇದರಲ್ಲಿ ಬರೆದಿದ್ದಾರಂತೆ. ನಮ್ಮ ಪ್ರಶ್ನೆ, ಲಾಲ್ಬಾಗ್ ಪುಷ್ಪಮೇಳದಲ್ಲಿ ತೇಜಸ್ವಿ ಅವರ ಚಿತ್ರವನ್ನು ಯಾವುದರಿಂದ ರಚಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಶೇಂಗಾ, ಸಿರಿಧಾನ್ಯ, ಸಪೋಟ ಬೀಜ. ಮೊದಲಿಗೆ ದೇವರಾಜು, ಆನಂತರ ತ್ಯಾಗರಾಜ್. ಸಿರಿಧಾನ್ಯ ಸರ್. ಸಿರಿಧಾನ್ಯ ಅಂತ ಹೇಳ್ತಾ ಇದ್ದಾರೆ ದೇವರಾಜು. ತ್ಯಾಗರಾಜ್. ಶೇಂಗಾ. ಆಯ್ಕೆ 4. ಬೇಳೆಗಳು. ಉತ್ತರವನ್ನು ನೋಡೋಣ. ಸಿರಿಧಾನ್ಯ ಸರಿಯಾದ ಉತ್ತರ. ಕಾಡುವ ಗುಬ್ಬಿ ಎನ್ನುವ ಈ ಪುಸ್ತಕವನ್ನು ದೇವರಾಜು ಅವರಿಗೆ ಕೊಟ್ಟಿದ್ದೇವೆ. ತೇಜಸ್ವಿ ಅವರ ಮನೆ ನಿರುತ್ತರ, ಅದರ ಪ್ರತಿಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಹೂವುಗಳ ಜಲಪಾತವನ್ನು ನೋಡಬಹುದು. ತೇಜಸ್ವಿ ಅವರ ಭಾವಚಿತ್ರವನ್ನು ಜೋಳ, ಸಜ್ಜೆ, ರಾಗಿ, ನವಣೆ, ಸಾಮೆ, ಸಾಸಿವೆ ಹೀಗೆ ಸುಮಾರು 25 ಧಾನ್ಯಗಳನ್ನು ಬಳಸಿ ಅದನ್ನು ರಚಿಸಿದ್ದಾರೆ. ಮಧ್ಯೆ ಒಂದಷ್ಟು ನೈಸರ್ಗಿಕ ಬಣ್ಣಗಳನ್ನು ಸಹ ಕಾಳುಗಳ ನಡುವೆ ಇರ್ತಕ್ಕಂಥ ಸ್ಥಳವನ್ನು ತುಂಬೋದಕ್ಕೆ ಬಳಸಿದ್ದಾರೆ. ಒಟ್ಟಿನಲ್ಲಿ ಬಹಳ ಸುಂದರವಾಗಿ ಮೂಡಿಬಂದಿದೆ ಈ ಒಂದು ಚಿತ್ರ.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ 108 ಅಷ್ಟಷಟ್ಪದಿಗಳು ಸ್ವರಚಿತ ಸಾನೆಟ್ಗಳ ಸಂಗ್ರಹ ಮಸು ಮನ್ನಾರ್ ಕೃಷ್ಣರಾವ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ನಮ್ಮ ದೇಶದ ಹಣಕಾಸಿನ ವ್ಯವಹಾರಗಳನ್ನು ನಿರ್ದೇಶಿಸುವ ಸಂಸ್ಥೆಯು ಯಾವುದು? ಆಯ್ಕೆಗಳನ್ನು ನೋಡೋಣ. ಸೆಬಿ, ಅರ್ಥ ಸಚಿವಾಲಯ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೇಳಿ ತ್ಯಾಗರಾಜ್. ಸೆಬಿ ಆಯ್ಕೆ 4. ನೀತಿ ಆಯೋಗ್. ದೇವರಾಜ್. ಅರ್ಥ ಸಚಿವಾಲಯ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಣಕಾಸಿನ ನೀತಿಯನ್ನು, ಬಡ್ಡಿ ದರವನ್ನು, ಹಣದುಬ್ಬರದ ಪ್ರಮಾಣವನ್ನು, ಕರೆನ್ಸಿ ವಿತರಣೆ ಹಾಗೂ ನಿರ್ವಹಣೆಯನ್ನು, ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕುಗಳನ್ನು ಸಾಲವನ್ನು ಹೇಗೆ ವಿತರಿಸಬೇಕು, ಯಾವ ಮಿತಿಯಲ್ಲಿ ವಿತರಿಸಬೇಕು, ಎಷ್ಟು ಬಡ್ಡಿಯನ್ನು ಹಾಕಬೇಕು, ಹೀಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಮುಖ್ಯಾಂಶಗಳನ್ನು ನಿಯಂತ್ರಿಸೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 1934ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಒಂದು ಕಾನೂನಿದೆ. ಆ ಕಾನೂನಿನ ಅನ್ವಯ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಲಂಕೇಶ್ ಜೊತೆಗೆ ಬಿ ಚಂದ್ರೇಗೌಡ ಬರೆದಂಥ ಪುಸ್ತಕ. ಪ್ರಶ್ನೆ: ಒಂದು ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಮೊದಲಿಗೆ ದೇವರಾಜು, ಆನಂತರ ತ್ಯಾಗರಾಜ್ ಬರೆದಿರುತ್ತಿದ್ದಾರೆ. ದೇವರಾಜು, ತಮ್ಮ ಉತ್ತರ. ರಾಷ್ಟ್ರಪತಿಗಳು. ತ್ಯಾಗರಾಜ್. ರಾಷ್ಟ್ರಪತಿಗಳು. ಆಯ್ಕೆಗಳನ್ನು ನೋಡೋಣ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು. ತಾವು ಹೇಳ್ತಾ ಇದ್ದೀರಿ ರಾಷ್ಟ್ರಪತಿಗಳು ಅಂತ. ಹೌದಾ? ನೋಡೋಣ. ರಾಷ್ಟ್ರಪತಿಗಳು ಉತ್ತರ ಸರಿಯಾಗಿದೆ. ಲಂಕೇಶ್ ಜೊತೆಗೆ ಈ ಪುಸ್ತಕ, ಜೊತೆಗೆ 108 ಷಟ್ಪದಿಗಳು ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ದೇವರಾಜು ಅವರಿಗೆ ಕೊಟ್ಟಿದ್ದೇವೆ. ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇಲೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಆಯ್ಕೆ ಮಾಡ್ತಾರೆ. ಸಂವಿಧಾನದ ಆರ್ಟಿಕಲ್ 155 ಇದಕ್ಕೆ ಅಗತ್ಯವಾದ ಅಧಿಕಾರವನ್ನು ಕೊಡುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ ಕೊಂಡಿಯಾಗಿ ರಾಜ್ಯಪಾಲರು ಕೆಲಸವನ್ನು ಮಾಡಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಶ್ರೀಮತಿ ಸುಧಾ ಸುರೇಶ್ ಅವರು ಬರೆದ ನೆನಪಿನ ಅಂಗಳದಲ್ಲಿ ಎನ್ನುವ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ತು, ನ, ಬೆಂ, ಲು, ಬ. ತ್ಯಾಗರಾಜ್ ಬರೆದಿರುತ್ತಿದ್ದಾರೆ. ಬೃಹತ್ ಬೆಂಗಳೂರು. 10 ಮನೆಗಳಿವೆ, 5 ಅಕ್ಷರ ಕೊಟ್ಟಿದ್ದೀವಿ. ಇನ್ನು 5 ಅಕ್ಷರ ತಾವು ತುಂಬಬೇಕು, ಕೊಡಬೇಕು. ಹೇಳಿ ದೇವರಾಜು. ಹತ್ತೂರಿನ ಬೆಂಗಳೂರು ಹಬ್ಬ. ಇನ್ನೊಂದು ಸಲ ಹೇಳಿ. ಹತ್ತೂರಿನ ಬೆಂಗಳೂರು ಹಬ್ಬ. ಹತ್ತೂರಿನ ಬೆಂಗಳೂರು ಹಬ್ಬ. ಹತ್ತೂರಿನ ಬೆಂಗಳೂರು ಹಬ್ಬ ಹೆಂಗಾಗುತ್ತೆ? ಅಲ್ಲ, ಅರ್ಥ ಬರುತ್ತಾ ವಾಕ್ಯಕ್ಕೆ? ಸರಸ್ವತಿ ಏನಾದರೂ ಹೊಳೆಯುತ್ತಾ? ಉತ್ತರವನ್ನು ನೋಡೋಣವಾ? ಉತ್ತರವನ್ನು ನೋಡೋಣ. 10 ದಿನ ಬೆಂಗಳೂರು ಹಬ್ಬ. ಹತ್ತೂರಿನ ಹಬ್ಬ ಬೆಂಗಳೂರಲ್ಲಿ ಮಾಡೋಕ್ಕೆ ಬರಲ್ಲ. 10 ದಿನ ಬೆಂಗಳೂರು ಹಬ್ಬ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವು ಕೊಡ್ತಾ ಇದ್ದೇವೆ ಒಂದು ಪತ್ತೇದಾರಿ ಕಾದಂಬರಿ, ಕಾವಿ ತೊಟ್ಟ ಖದೀಮ, ಎನ್ ನರಸಿಂಹಯ್ಯ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 43 ಕೂಡು 30, 83 ಕಳೆ 48, 25 ಗುಣಿಸು 9,
275 ಭಾಗಿಸು 5. ಬಜರ್ ಒತ್ತಿದ್ದಾರೆ. 3 8 6 386. 3 8 6 ಅಂತ ಹೇಳ್ತಾ ಇದ್ದಾರೆ ತ್ಯಾಗರಾಜ್. ಸರಸ್ವತಿ 3 8 6 ಸರ್. 3 8 6 ಬಜರ್ ಒತ್ಬಿಟ್ಟು ಹೇಳಿಬಿಡಿ. ಹಾಂ ಹೇಳಿ. 3 8 6 ಅದೇ ಉತ್ತರ. ಸರಸ್ವತಿ ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 73, 35, 225, 55 ಎಲ್ಲವನ್ನು ಕೂಡಿದರೆ 3 8 8 ಬಂದಿದೆ. ಯಾರು ಕೊಟ್ರಿ ಉತ್ತರ ಮೊದಲು? ನಾನು ಕೊಟ್ಟಿದ್ದೆ. 3 8 8 ತಪ್ಪಾಗಿ 6 ಹೇಳ್ಬಿಟ್ಟಿವಿ. ಕೊಟ್ಟಿಲ್ಲ ಅಲ್ವಾ? ಹೌದು. ಕಾವಿತೊಟ್ಟ ಕದೀಮ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಹಯವದನಾಂಕಿತ ಆಯ್ದ ಅಷ್ಟೋತ್ತರ ಕೀರ್ತನೆಗಳು ಸುಬ್ರಹ್ಮಣ್ಯ ಆಚಾರ್ಯ ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಥಿಯಂ ಸೂರ್ಯಮುಖಿ ದೇವಿ, ವಿಜಯಲಕ್ಷ್ಮಿ ದೇಶಮಾನೆ. ಬಜರುತ್ತಿದ್ದಾರೆ ತ್ಯಾಗರಾಜ್, ನಂತರ ದೇವರಾಜು. ವಿಜಯಲಕ್ಷ್ಮಿ ದೇಶಮಾನೆ. ಆಯ್ಕೆ 3 ದೇವರಾಜ್. TM ಸೂರ್ಯಮುಖಿ ದೇವಿ. ಆಯ್ಕೆ 2. ಆಯ್ಕೆ 4 ಸೋನಿಯಾ ನಿತ್ಯಾನಂದ್. ಉತ್ತರವನ್ನು ನೋಡೋಣ. ವಿಜಯಲಕ್ಷ್ಮಿ ದೇಶಮಾನೆ ಉತ್ತರ ಸರಿಯಾಗಿದೆ. ಹಯವದನಾಂಕಿತ ಈ ಒಂದು ಪುಸ್ತಕವನ್ನು ತ್ಯಾಗರಾಜ್ ಅವರಿಗೆ ಕೊಟ್ಟಿದ್ದೇವೆ. ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಕಳೆದ ವರ್ಷ ಪದ್ಮಶ್ರೀ ಗೌರವ ಸಂದಿದೆ. ಕರ್ನಾಟಕ ರಾಜ್ಯಕ್ಕೆ ಸೇರಿದವರು. ಕ್ಯಾನ್ಸರ್ ಶಸ್ತ್ರವೈದ್ಯೆಯಾಗಿ ಇವರು ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಗೌರವ ಸಂದಿದೆ. ರಾಮಾಯಣದ ಉಪಕಥೆಗಳು ಡಾಕ್ಟರ್ BR ಸುಹಾಸ್ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರ, ಎ, ಕ, ರ್ಮ, ಳೆ, ಚ, ಕ್ಷ, ಣೆ. ಬಜರುತ್ತಿದ್ದಾರೆ ಸರಸ್ವತಿ ಅವರು. ಚರ್ಮ ರಕ್ಷಕ ಎಳ್ಳೆಣ್ಣೆ. ಚರ್ಮರಕ್ಷಕ ಎಳ್ಳೆಣ್ಣೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ತ್ಯಾಗರಾಜ್? ಹಾಂ ಸರ್. ಸರ್ ಉತ್ತರವನ್ನು ನೋಡೋಣ. ಚರ್ಮರಕ್ಷಕ ಎಳ್ಳೆಣ್ಣೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಸರಸ್ವತಿ ಅವರು ಕೊಟ್ಟಿದ್ದಾರೆ. ರಾಮಾಯಣದ ಉಪಕಥೆಗಳು ಈ ಒಂದು ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸಂಕ್ರಾಂತಿಯಲ್ಲಿ ದೊರೆಯುವ ಸುವಾಸನಾ ಕಾಯಿ, ವಡೆಯಲ್ಲಿ ಕಪ್ಪೆ ಚಿಪ್ಪು, ಪೌಳಿ. ಹುಜುರುತ್ತಿ
ಬಜರುತ್ತಿದ್ದಾರೆ ತ್ಯಾಗರಾಜ್ ಅವರು. ಒಂದು ಉತ್ತರ ಅವರೆಕಾಯಿ. ಅವರೆಕಾಯಿ ಉತ್ತರವನ್ನು ನೋಡೋಣ. ಅವರೆಕಾಯಿ ಉತ್ತರ ಸರಿಯಾಗಿದೆ. ಐತಾಳದ ಕಥೆಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ವಡೆಯಲ್ಲಿ ಕಪ್ಪೆ ಚಿಪ್ಪು. ತಮಗೆ ಅವಕಾಶ ಸಿಗುತ್ತೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಸರಸ್ವತಿಯವರನ್ನು ಕೇಳ್ತೇನೆ. ವಡೆಯಲ್ಲಿ ಕಪ್ಪೆ ಚಿಪ್ಪು. ಸರಸ್ವತಿ. ಕವಡೆ ಉತ್ತರವನ್ನು ನೋಡೋಣ. ಕವಡೆ ಉತ್ತರ ಸರಿಯಾಗಿದೆ. ಮುಂಗಾರು ಹನಿಗಳು ಎನ್ನುವ ಚುಟುಕು ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಸರಬಹುದು, ಉತ್ತರವನ್ನು ಕೊಡಬಹುದು. ಪೌಳಿ. ಪೌಳಿ ಅಂದ್ರೇನು? ಕಾವಲು. ದೇವಸ್ಥಾನದ ಸುತ್ತಲೂ ಒಂದು ಗೋಡೆ ಕಟ್ಟಿರ್ತಾರೆ, ರಕ್ಷಣಾ ಗೋಡೆ. ಪ್ರಾಕಾರ ಗೋಡೆ. ಹಾಂ, ಪ್ರಾಕಾರ ಗೋಡೆ. ಬಸರ್ ಒತ್ತದೆ, ಉತ್ತರ ಕೊಡಬೇಡಿ. ಪ್ರಾಕಾರ. ಪ್ರಾಕಾರ. ಪ್ರಾಕಾರ ಗೋಡೆ. ಪ್ರಾಕಾರ ಅಂತ ಅಲ್ಲ, ಪ್ರಕಾರವ ಪ್ರಾಕಾರವ? ಪ್ರಾಕಾರ. ಪ್ರಾಕಾರ. ತಮ್ಮ ಉತ್ತರ? ಪ್ರಾಕಾರ. ಪ್ರಾಕಾರ ಉತ್ತರವನ್ನು ನೋಡೋಣ. ಪ್ರಾಕಾರ ಸರಿಯಾಗಿದೆ. ದೇವರಾಜು ಮೊದಲು ಉತ್ತರ ಕೊಟ್ಟರು, ಆದರೆ ಬಸರುತ್ತಿದ್ದು ತ್ಯಾಗರಾಜ್. ಹಾಗಾಗಿ ತ್ಯಾಗರಾಜ್ ಅವರಿಗೆ ಅನಿವಾರ್ಯವಾಗಿ ಪುಸ್ತಕವನ್ನು ಕೊಡಬೇಕಾಗಿದೆ. ಪ್ರಾಕಾರ. ಪ್ರಕಾರ ಬೇರೆ, ಪ್ರಾಕಾರ ಬೇರೆ. ಪ್ರಾಕಾರಕ್ಕೆ ಪೌಳಿ ಅನ್ನೋ ಒಂದು ಅಚ್ಚ ಕನ್ನಡ ಶಬ್ದವನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಮಟ್ ಚೆಂಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ದೇವರಾಜು ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದೀರಾ? ಹೌದು ಸರ್. ಮೊದಲ ಪ್ರಶ್ನೆ. ಹಣ್ಣುಗಾಯಿ ನೀರುಗಾಯಿ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹೊಡೆ, ಬಲವಂತವಾಗಿ ಹಣ್ಣು ಮಾಡು. ಚೆನ್ನಾಗಿ ಹೊಡೆ. ಮುಂದಿನ ಪ್ರಶ್ನೆ. ಒರಟಾದುದು, ಸೊಕ್ಕಿರುವಂತಹದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಾಳು, ರಾಳು. ರಾಳು. ಮುಂದಿನ ಪ್ರಶ್ನೆ. ಕೃಷ್ಣನನ್ನು ಬಂಡಿ ರೂಪದಲ್ಲಿ ಕೊಲ್ಲಲು ಬಂದ ರಾಕ್ಷಸ ಯಾರು? ಶಕಟಾಸುರ, ತೃಣಾವರ್ತ. ಶಕಟಾಸುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪಟ್ಟಣ ಆಳೋ ಅಪ್ಪನಿಗಿಂತ ಅವ್ವನೇ ಲೇಸು. ಎಂಥ ಅವ್ವ? ಹೃದಯವಂತ ಅವ್ವ. ಮಮತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಾತ ಗರಿ, ತಾಮ್ರದ ಗರಿ, ನೀರಾಗ ಬಿಟ್ರ ತೇಲದ ಗರಿ, ಹೊರಗೆ ಬಂದರೆ ಬದುಕದ ಗರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಹಣ್ಣುಗಾಯಿ ನೀರುಗಾಯಿ, ಚೆನ್ನಾಗಿ ಹೊಡೆ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಾಳು ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಶಕಟಾಸುರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಪಟ್ಟಣ ಆಳೋ ಅಪ್ಪನಿಗಿಂತ ಕೊಟ್ಟಣ ಕುಟ್ಟೋ ಅವ್ವಲೇಸು ಅನ್ನೋದು ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಉತ್ತರ ಇದು ಮೀನಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಸರಸ್ವತಿ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವ ಪಡೆ, ಚೆನ್ನಾಗಿ ಕಳಿತ. ಅನುಭವ ಪಡೆ. ಮುಂದಿನ ಪ್ರಶ್ನೆ. ಕೊಸರುವಿಕೆ, ಹಿಂದೆಗೆಯುವಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಂಜು, ಗಿಂಜಾಟ. ಗಿಂಜು. ಮುಂದಿನ ಪ್ರಶ್ನೆ. ಸನಾತನ ಧರ್ಮದಲ್ಲಿ ಲಯಕರ್ತ ಯಾರು? ವಿಷ್ಣು, ಶಿವ. ಶಿವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪ್ರಧಾನಿಯಾದರೂ ರಾಗಿ ಬೀಸಲೇಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಗಿಡ್ಡನ್ನ ಹುಡುಗ ಅಡ್ಡ ಬಿದ್ದಾನ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಣ್ಣಾಗು, ಅನುಭವ ಪಡೆ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಂಜಾಟ. ಗಿಂಜು ಅಂದರೆ ಬರೀ ಹಲ್ಲು ಗಿಂಜೋದು ಅಷ್ಟೇ. ಈ ಗಿಂಜಾಟ ಅಂದರೆ ಜಗ್ಗಾಟ ಅನ್ನೋ ಅರ್ಥವೂ ಬರುತ್ತೆ. 3ನೇ ಪ್ರಶ್ನೆಗೆ ಉತ್ತರ ಶಿವ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಪ್ರಧಾನಿಯಾದರೂ ನಿಧಾನವಿರಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಹೊಸಲಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ತ್ಯಾಗರಾಜ್ ಅವರಿಗೆ ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ.
ಹಣ್ಣು ಹಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹಣ್ಣಾಗು, ಬಳಲು. ಬಳಲು. ಮುಂದಿನ ಪ್ರಶ್ನೆ. ಜೋಡಿ ಹೆಣಿಗೆಯಿಂದ ನೈದ ಬಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಂಟ, ಗಿಂಡಿ. ಗಿಂಡಿ. ಮುಂದಿನ ಪ್ರಶ್ನೆ. ಪರವಾಣಿ ಎಂಬ ನವಿಲು ಯಾರ ವಾಹನ? ಕಾರ್ತಿಕೇಯ, ಸರಸ್ವತಿ. ಸರಸ್ವತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪರಮೇಶ್ವರನಾದರೂ ಹೆಂಡತಿಗೆ ಗಂಡನೆ. 5ನೇ ಪ್ರಶ್ನೆ. ಇವುಗಳನ್ನು ಬಿಡಿಸಿ. ಸತ್ತ ಎತ್ತು ಎದ್ದೆದ್ದು ಗುಟುರು ಹಾಕಿತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಳಲು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಂಟ ಆಗಿತ್ತು. ಗಿಂಡಿ ಅಂದರೆ ಪಾತ್ರೆ ಅನ್ನೋ ಅರ್ಥ ಬರುತ್ತೆ. 3ನೇ ಪ್ರಶ್ನೆಗೆ ಉತ್ತರ ಕಾರ್ತಿಕೇಯನ ನವಿಲಿನ ಹೆಸರು ಪರವಾಣಿ. 4ನೇ ಪ್ರಶ್ನೆಗೆ ಉತ್ತರ ಪರಮೇಶ್ವರನಾದರೂ ಸ್ಮಶಾನವಾಸ ತಪ್ಪಲಿಲ್ಲ. ಎಷ್ಟೇ ಶ್ರೀಮಂತನಾಗಿದ್ದರೂ, ಎಷ್ಟೇ ದೊಡ್ಡ ಕೆಲಸದಲ್ಲಿದ್ದರೂ, ಒಂದಲ್ಲ ಒಂದು ಘಟ್ಟದಲ್ಲಿ ನಮಗೆ ಯಾವ ಮಟ್ಟಕ್ಕೆ ಇಳಿತೇವೆ ಗೊತ್ತಾಗಲ್ಲ. ಹಾಗಾಗಿ ಮಾನಸಿಕವಾಗಿ ಎರಡಕ್ಕೂ ಸಿದ್ಧನಾಗಿರಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಡೋಲು, ಎತ್ತಿನ ಚರ್ಮದಿಂದ ಮಾಡಿರುವ ಡೋಲು. ಅದನ್ನು ಕಾವ್ಯಾತ್ಮಕವಾಗಿ ಒಗಟಿನ ರೂಪದಲ್ಲಿ ಮಾಡಿದ್ದಾರೆ. ಎಷ್ಟು ಸರಿ ಉತ್ತರ ಆಯಿತು? 1 ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದೇವರಾಜು ಅವರಿಗೆ 2, 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಸರಸ್ವತಿ ಅವರಿಗೆ 4 ಪುಸ್ತಕ ಹಾಗೂ ತ್ಯಾಗರಾಜು ಅವರಿಗೂ ಸಹ 4 ಪುಸ್ತಕ. ದೇವರಾಜು ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. 4 ಪುಸ್ತಕಗಳು ಸ್ವೀಕರಿಸಿ. ಧನ್ಯವಾದಗಳು. ತ್ಯಾಗರಾಜ್ ಅವರಿಗೂ 4 ಪುಸ್ತಕ ಸ್ವೀಕರಿಸಿ. ಅಭಿನಂದನೆಗಳು. ಸಾವಿರದ 1984ರಲ್ಲಿ ರೊನಾಲ್ಡ್ ರೀಗನ್ ಒಂದು ಆಜ್ಞೆಯನ್ನು ಹೊರಡಿಸ್ತಾರಂತೆ. ಏನಪ್ಪ ಅಂದರೆ, ಇಡೀ ಅಮೆರಿಕದಲ್ಲಿ ಜುಲೈ ತಿಂಗಳನ್ನು ರಾಷ್ಟ್ರೀಯ ಐಸ್ ಕ್ರೀಮ್ ಮಾಸ, ನ್ಯಾಷನಲ್ ಐಸ್ ಕ್ರೀಮ್ ಮಂತ್ ಆಗಿ ಆಚರಿಸಬೇಕು ಅನ್ನೋದು ಅವರ ಆಜ್ಞೆಯ ಆಶಯ ಅಂತೆ. ನಮ್ಮಲ್ಲೂ ಯಾಕೆ ಹಾಗೆ ಮಾಡಬಾರ್ದು? ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.